ಸಮೋಸ ಇನ್ನೂ ರೆಡಿ ಆಗಿಲ್ವಾ? ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು ನಿಮಗೆ? ಅಣ್ಣ ಇದು ಸಮೋಸ, ಇದನ್ನ ರೆಡಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಕೇಕ್ ಆದ್ರೂ ಬೇಗ ಮಾಡ್ಬೋದು. ಏನು ಕೇಕು ಅಷ್ಟು ಬೇಕಾಗ್ಬಿಡುತ್ತಾ? ಒಂದು ಕೇಕ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಅಣ್ಣ ಕೇಕನ್ನ ಯಾರು ಬೇಕಾದ್ರೂ ರೆಡಿ ಮಾಡ್ಬೋದು, ಆದ್ರೆ ಇಷ್ಟೊಂದು ರುಚಿ ರುಚಿಯಾದ ಸಮೋಸನ ನಮ್ಮ ಟೀ ಅಂಗಡಿ ಅಣ್ಣ ಬಿಟ್ರೆ ಇನ್ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಯಾರು ಬೇಕಾದ್ರೂ ಕೇಕ್ನ ಬೇಗ ರೆಡಿ ಮಾಡ್ತಾರೆ ಅನ್ನೋದಾದ್ರೆ ನಾಳೆ ಕೇಕ್ ಕಾಂಪಿಟೇಷನ್ ಇದೆ. ಗೆದ್ದವ್ರಿಗೆ ಒಂದು ಟ್ರೋಫಿನೂ ಸಿಗುತ್ತೆ. ನೀನು ನಾಳೆ ಕೇಕ್ ಮಾಡ್ಕೊಂಬಾ, ನೋಡೋಣ ಅದೇನು ಸ್ಥಿತಿ ಅಂತ. ಸರಿ, ನಾಳೆ ನಾವು ಕೇಕ್ ಮಾಡ್ಕೊಂಡ್ ಬರ್ತೀವಿ. ಮತ್ತೆ ಕಾಂಪಿಟೇಷನ್ ಬಹುಮಾನನೂ ನಾವೇ ಗೆಲ್ತೀವಿ. ಅಲ್ಲೋ ಪತ್ಲು, ನೀನೊಂದ್ಸತಿ ಹೇಳಿದ್ದಾದ್ಮೇಲೆ ಮಾಡೋಣ ಬಿಡ. ಮೊದಲು ಇಲ್ಲಿಂದ ಓಡೋಗೋ ಪ್ಲಾನ್ ಯಾಕ? ಇಲ್ಲಾಂದ್ರೆ ಟೀ ಅಂಗಡಿ ಅವನು ನಮ್ಮ ತಲೆ ಮೇಲೆ ಕೇಕ್ ಹಾಕ್ಬಿಡ್ತಾನೆ. ಏಪ್ಪ ಏ ಮೋಟೋ ನಿಂತ್ಕೊಳ್ಳಲಿ. ಏ ನಿಂದ್ರ. ಅಯ್ಯೋ ಅವ ಅದ ಬದಲು. ನಡಿಯಪ್ಪ, ಇನ್ನೇನು ಕೇಕ್ ಕಾಂಪಿಟೇಷನ್ ಶುರು ಆಗುತ್ತೆ. ಅಯ್ಯಮ್ಮ, ಅಯ್ಯೋ ಅಮ್ಮ, ಈ ಜಾನ್ ಹಿಡಿಯೋದು ಕಷ್ಟನೇ, ಅಸಾಧ್ಯ. ಅಯ್ಯಪ್ಪ ಅಯ್ಯಪ್ಪ. ಚಿಂಗಮ್ ಸರ್, ನೀವು ಕೇಕ್ನ ತಗೊಂಡು ಇಟ್ಕೊಂಡಿರಿ, ನಾವ್ ಈಗಲೇ ಆ ಜಾನ ಹಿಡ್ಕೊಂಡ್ ಬಂದ್ಬಿಡ್ತೀವಿ. ಅಯ್ಯಮ್ಮ, ಕೇಕ್ ಕೇಕ್. ಮೋಟು ಪತ್ಲು, ಥ್ಯಾಂಕ್ ಯು ಮೋಟು ಪತ್ಲು. ಚಿಂಗಮ್ ಸರ್, ಯಾರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಪ್ಪ? ಮೋಟು ಪತ್ಲು ತರ ಫ್ರೆಂಡ್ ಸಿಗೋದು ತುಂಬಾನೇ ಕಷ್ಟ ಡಾಕ್ಟರ್. ನೋಡಿ, ಇವತ್ತು ನನ್ನ ಬರ್ಡೇ ಅಂತ ನನಗೆ ಮರ್ತೇ ಹೋಗಿತ್ತು. ಅವರು ನನಗೆ ನೆನಪಿಸಿ ಈ ಕೇಕ್ ನ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ. ನನಗೋಸ್ಕರ ಕೇಕ್ ನ ತಯಾರು ಮಾಡ್ಕೊಂಡ್ ಬಂದಿದ್ದಾರೆ. ನಾನ್ ಬೈಕಲ್ಲಿ ಬಿದ್ದೋಗ್ಬಿಟ್ಟಿದ್ದೆ, ಅವರೇ ಜಾನ ಹಿಡಿಯೋದಕ್ಕೆ ನನಗೆ ಕೇಕ್ ಕೊಟ್ಟು ಹೋಗಿದ್ದಾರೆ ಸರ್. ಓ ಮೈ ಗಾಡ್, ನಡೀರಿ ಕೇಕ್ ಕಟ್ ಮಾಡೋಣ. ಕೇಕ್ ತುಂಬಾ ಟೇಸ್ಟಿ ಆಗಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಚಿಂಗಮ್ ಸರ್, ಕೇಕ್ ನ ಕಟ್ ಮಾಡಿ ಮೋಟು ಪತ್ಲು ಡಾನ್ ಹಿಡಿಯಕ್ ಹೋಗಿದ್ದಾರೆ. ಬರೋದೆಷ್ಟೊತ್ತಾಗುತ್ತೋ ಏನೋ, ಕೇಕ್ ಹಾಳಾಗುತ್ತಪ್ಪ. ಹ್ಯಾಪಿ ಬರ್ಡೇ ಟು ಯು ಚಿಂಗಮ್ ಸರ್. ಹ್ಯಾಪಿ ಬರ್ಡೇ ಟು ಯು ಚಿಂಗಮ್ ಸರ್. ಹ್ಯಾಪಿ ಬರ್ಡೇ ಟು ಯು. ತಗೊಳ್ಳಿಪ್ಪ. ಮೋಟು ಪತ್ಲು, ಥ್ಯಾಂಕ್ ಯು ಫಾರ್ ದ ಕೇಕ್ ಫ್ರೆಂಡ್ಸ್. ನನ್ನ ಬರ್ಡೇ ಗಿಫ್ಟ್ ಎಲ್ಲಿದೆ, ಕೊಡ್ತೀರಾ? ಈ ಕೇಕ್ ತಿನ್ಬಿಟ್ಟು ಇನ್ನೂ ಗಿಫ್ಟ್ ಬೇಕಾ ನಿಮ್ಗೆ? ಪತ್ಲು ಕೊಡ್ತಾನಿರಿ ಈಗ.
ಯಾಕಪ್ಪ ಯಾಕೆ ಕೊಡ್ತಿದ್ದೀರಪ್ಪ ಅಯ್ಯಮ್ಮ ಅಯ್ಯೋ ಅಯ್ಯೋ ನಮ್ಮಿಂದ ತಪ್ಪಾಗೋಯ್ತು ಅಯ್ಯೋ ಯಾಕೆ ಚೆಕ್ತಾ ಇದೆಯಾ ಬಿಟ್ಬಿಡು ಅಯ್ಯೋ ದೇವ್ರೆ ಅಯ್ಯೋ ಅಯ್ಯಮ್ಮ ಬಚ್ಚೋ ಅಯ್ಯೋ ತಗ ಇನ್ನ ತಗಳ ಅಯ್ಯೋ ಓಡ್ತಾ ಓಡ್ತಾ ನಮಗ್ ಸುಸ್ತಾಗೋಗಿದೆ ಈಗ ಸದ್ಯಕ್ಕೆ ಕೇಕ್ ತಿನ್ನೋ ಸಮಯ ಬಂದಿದೆ ಕೇಕ್ ತಿನ್ನೋಣ ವಾ ಬಾಸ್ ವಾ ಎಂತ ಕವನ ಹೇಳಿದ್ರಿ ಸ್ಟಾಪ್ ಅದನ್ನ ಮುಟ್ಟೋ ಧೈರ್ಯ ಮಾಡ್ಬೇಡಿ ಕಣ್ರು ನಮ್ ಪುಣ್ಯ ಕಣ ಅವ್ರು ಪೂರ್ತಿ ಕೇಕ್ನ ತಿಂದಿಲ್ಲ ಬೇಗ ನಡಿಯಪ್ಪ ಕಾಂಪಿಟೇಷನ್ ಶುರು ಆಗಿರುತ್ತೆ ಬೇಗ ಬೇಗ ಸಮೋಸ ತಿನ್ಬಿಡಣ ಕಣೋ ಅಯ್ಯೋ ಒಂದ್ ದಿವಸ ಸಮೋಸನ್ ಬಿಟ್ಟಿರಕ್ಕಾಗಲ್ವೇನೋ ಈಗಾಗ್ಲೇ ಲೇಟ್ ಆಗ್ತಾ ಇದೆ ಟೀ ಅಣ್ಣ ನಾವು ಕೇಕ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ ಹೋಗ್ತಾ ಇದೀವಿ ಬೇಗ ಬೇಗ ನಮ್ಗೆ ನಿಮ್ಮ ಆಲ್ ದ ಬೆಸ್ಟ್ ಹೇಳೋಣ ಪ್ಲೀಸ್ ಈ ಮೋಟು ಬತ್ಲು ನನ್ನ ಆಶೀರ್ವಾದ ಸದಾ ನಿಮ್ಮ ಮ್ಯಾಗ ಇರ್ತದಪ್ಪ ಹೋಗಿ ಬನ್ನಿ ಅಯ್ಯೋ ಸಮೋಸ ತಿಂದಿಲ್ಲ ಅಂತಂದ್ರೆ ನಾನು ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ ಬೇಗ ಬೇಗ ಸಮೋಸ ಕೊಡಿ ಅಣ್ಣ ಪ್ಲೀಸ್ ಏ ಸಮೋಸ ಕೊಡೋದಿಲ್ಲ ಹೋಗ ನಾನೇನು ಗೋಬೆ ಅಂತ ಮಾಡಿದೇನೆ ಹೋಗ ಕೊಡೋದಿಲ್ಲ ಅಲ್ಲೋನೆ ಮೋಟು 2 ತಿಂಗಳಿಂದ ನನ್ನ ರೇಷನ್ ದುಡ್ಡೇ ಕೊಟ್ಟಿಲ್ಲ ನಿಂದ್ ಮಾತ್ರ ಅಲ್ಲ ನನ್ ತರ್ಕಾರಿದು ಇವನ್ ಹಾಲಿಂದು ಅವನ್ ಬೆಣ್ಣೆದು ಯಾವ್ದ್ರ ಹಣನೂ ಕೊಟ್ಟಿಲ್ಲ ಅವ್ನ್ ಮಾತ್ರ ಏನ್ ಬೇಕಾದ್ರೂ ತಿಂತಾನೆ ಆದ್ರೆ ನಮಗ್ ಕೊಡಕ್ ಮಾತ್ರ ದುಡ್ಡು ಇರೋದಿಲ್ಲ ಅವನ ಕೈಲಿ ಹಿಡ್ಕೊಳ್ಳಿ ಬಿಡಬೇಡಿ ಬಿಡಬೇಡಿ ಹಿಡ್ಕೊಳ್ಳಿ ಏ ನಿಂತ್ಕೊಳ್ಳಲಿ ಎಲ್ಲೋಗ್ತೇನೆ ದುಡ್ಡು ಕೊಟ್ಬಿಟ್ಟು ಹೋಗಪ್ಪ ನಿಂತ್ಕೊಳ್ರೋ ಏಯ್ ನಿಂತ್ಕೊಳ್ರೋ ಕಳ್ರು ಹಿಂಗೆ ಅವ್ರಿಬ್ರು ಬಿಡಬಾರ್ದು ಇವತ್ತು ಚಚ್ಚಾಕ್ ಬಿಡ್ಬೇಕು ಸಿಕ್ಕಿದ್ರೆ ಅಯ್ಯೋ ನಿಂತ್ಕೊಳ್ಳಿ ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅಯ್ಯೋ ನೀನ್ ಯಾಕೋ ನಿಂತ್ಕೊಂಡೆ ನೀನೇ ಹೇಳಿದಿಲ್ಲ ಪತ್ಲು ಅದಕ್ಕೆ ನಾನು ನಿಂತ್ಕೊಂಡ್ಬಿಟ್ಟೆ ಕಳ್ರ ನಮ್ ಕೇಕ್ ಎಲ್ಲ ಮುಗ್ದೈತಲ್ಲ ಪತ್ಲು ಈಗೇನ್ ಮಾಡೋದು ಕಾಂಪಿಟೇಷನ್ ಇದ್ದಿದ್ದು ಕೇಕ್ ಪೀಸ್ ಅಲ್ಲ ಕಣೋ ಮೋಟು ಬದ್ಲು ನೀವಿಬ್ರು ಕೇಕ್ ತಗೊಂಡು ಎಲ್ಲಿಗೆ ಓಡ್ತಾ ಇದ್ದೀರಾ ನಾನು ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊದಲು ನನಗೋಸ್ಕರ ನೀವು ಕೇಕ್ ತಗೊಂಡ್ಬಂದಿದ್ರಿ ಆಮೇಲೆ ನನಗೆ ಅದನ್ನ ತಿನ್ನೋದಕ್ಕೂ ಬಿಡ್ಲಿಲ್ಲ ನನ್ನ ಬರ್ಡೇ ವಿಶ್ ಮಾಡ್ಲೂ ಇಲ್ಲ ಗಿಫ್ಟ್ ಕೇಳಿದ್ರೆ ಓಡೋಗ್ಬಿಟ್ರಿ ಅಲ್ವಾ ಟೆಲ್ ಮಿ ಯಾಕೆ ವೈ ಏನಾಯ್ತು ನಿಮ್ಗೆ ಹೇಳಿ ಕಮಾನ್ ಟೆಲ್ ಮಿ ಸರ್ ಸ್ವಲ್ಪ ಸುಮ್ಮನೆ ರೀ ಅವ್ರ ಪಿತ್ತ ನೆತ್ತಿಗೇರ್ಬಿಟ್ಟೈತೆ ನಾನ್ ಸುಮ್ಮನೆ ಇರೋದಿಲ್ಲ ನನಗೆ ಕೇಕ್ ಎಲ್ಲಿ ನನಗೆ ಗಿಫ್ಟ್ ಎಲ್ಲಿ ನನಗೆ ಪಾರ್ಟಿನೂ ಎಲ್ಲಿ ಕಮಾನ್ ತಗೋ ಕೇಕು ಇದೇ ಹ್ಯಾಪಿ ಬರ್ಡೇ ಇದೇ ಗಿಫ್ಟ್ ತಗೋ ಇನ್ನು ಬೇಕಾ ಚಿಂಗಂತಾರ್ ಅಯ್ಯಮ್ಮ ಅಂತ ತಪ್ಪ ಏನೋ ಮಾಡ್ಬಿಟ್ಟೆ ನನಗೆ ಯಾಕೆ ಹೊಡಿತಾ ಇದೆಯಾ ಸಾರಿ ವೆರಿ ಸಾರಿ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ ಕಾನೂನ್ ಮೇಲೆ ಪ್ರಾಮಿಸು ನಿನ್ ಮೇಲೆ ಪ್ರಾಮಿಸು ಅಯ್ಯಮ್ಮ ಓ ಮೈ ಗಾಡ್ ಈ ಮೋಟೋಗೆ ಏನಾಗ್ಬಿಟ್ಟಿದೆ ನಮ್ ಜೊತೆ ಬಾಪ ಎಲ್ಲ ಗೊತ್ತಾಗುತ್ತೆ ಯಾರಾದ್ರೂ ಕಂಟೆಸ್ಟೆಂಟ್ ಬಾಕಿ ಇದ್ರೆ ಬೇಗ ಬನ್ನಿ ಇಲ್ಲ ಅಂದ್ರೆ ನಾನೀಗ ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ನೀನೇ ಕಳ್ತಾ ಇದೆಯಾ ಮೋಟು ಸ್ಪರ್ಧಿ ಏನೋ ಬಂದಿದ್ದಾನೆ ಆದ್ರೆ ಕೇಕ್ ಇನ್ನೂ ಬಂದೇ ಇಲ್ವಲ್ಲ ಸರ್ ಬರೀ 1 ಪೀಸ್ ಬಿಕ್ಕಿದೆ ಅಷ್ಟೇ
ಎಷ್ಟು ಚಿಕ್ಕ ಕೇಕ್ನ ರೆಡಿ ಮಾಡಿದ್ದೀರಾ. ಈಗ ಗೊತ್ತಾಯ್ತಾ ಕೇಕ್ ಮಾಡೋದು ಎಷ್ಟು ಕಷ್ಟ ಅಂತ. ಪತ್ಲು ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ಏನಾದ್ರೂ ಐಡಿಯಾ ಮಾಡೋ ಪ್ಲೀಸ್. ಐಡಿಯಾ ಮೇರ್ ಸರ್, ನಾವು ಮಾಡಿದ ಕೇಕ್ ಎಷ್ಟು ರುಚಿಯಾಗಿತ್ತು ಅಂದ್ರೆ ಬರ್ತಾ ದಾರಿನಲ್ಲಿ ಊರವರೆಲ್ಲ ಅಟ್ಯಾಕ್ ಮಾಡಕ್ ಬಿಟ್ರು. ಪ್ರತಿಯೊಬ್ರು ಇಷ್ಟಪಟ್ಟು ತಿಂದ್ರು, ಶಬಾಷ್ ಅಂದ್ರು. ಕೊನೆಗೆ ಇಷ್ಟ ಮಿಕ್ಕಿರೋದು. ಪರವಾಗಿಲ್ಲ, ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಇದು ಸಮೋಸ ಕೇಕು. ಸಮೋಸಾ ಕೇಕ್, ವಾವ್, ಸಖತ್ ಕಾಂಬಿನೇಷನ್. ವಾಹ್ ವಾಹ್, ಏನ್ ರುಚಿ. ಇವರೇ ಫಸ್ಟು, ಇವರೇ ವಿನ್ನರ್ಸು. ಸಾರ್, ನೀವು ಮೊದಲು ಕೇಕ್ನ ತಿನ್ನಿ. ನೀವು ತಿಂದಿದ್ದು ಬರೀ ಸಮೋಸ ಅಷ್ಟೇ. ಸಾರಿ ಸಾರಿ. ಈ ಕೇಕೆ ಎಲ್ಲಕ್ಕಿಂತ ರುಚಿಕರ ಮೋಟು ಪತ್ಲು. ನೀವಿಬ್ರೇ ಈ ಕಾಂಪಿಟೇಷನ್ ವಿನ್ನರ್ಸು. ನೀವೇ ಗೆದ್ದಿರೋದು. ಚಿಂಗಮ್ ಸರ್, ಏನ್ ಕತೆ ಇವತ್ತು ನೀವು ಕೂಡ ಗಾಲ್ಫ್ ಕೋರ್ಸ್ ಕಡೆ ಬಂದ್ಬಿಟ್ಟಿದಿರಲ್ಲ ಸರ್? ನನಗನ್ಸುತ್ತೆ ಪುರ್ಪುರಿ ನಗರದಲ್ಲಿ ಕಳ್ತನ ದರೋಡೆ ಕಡಿಮೆ ಆಗಿರ್ಬೇಕು. ಮೋಟು ಪತ್ಲು, ನಿಮ್ಗೆ ಗೊತ್ತಿಲ್ವಾ? ನೆಕ್ಸ್ಟ್ ಮಂತ್ ಗಾಲ್ಫ್ ಚಾಂಪಿಯನ್ಶಿಪ್ ಇದೆ. ಅದರಲ್ಲಿ ಮೊದಲನೇ ಬಹುಮಾನ 1 ಲಕ್ಷ ಕೊಡ್ತಾರಂತೆ. ನಾನು ನಮ್ಮ ಪಪ್ಪ ಇಬ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಕನ್ನಡದ ಮೇಲಾಣೆ, ತಾಯಿ ಭುವನೇಶ್ವರಿ ಮೇಲಾಣೆ, ನಾವು ಗೆದ್ದೇ ಗೆಲ್ತೀವಿ. ಪತ್ಲು, ಆಗಿದ್ರೆ ನಾವು ಗಾಲ್ಫ್ ಆಡೋಣ ಕಣ ಪ್ಲೀಸ್. ಮೋಟು ಪತ್ಲು, ಇಂಥ ಆಟ ನಿಮ್ ಕೈಲಿ ಆಡಕ್ ಸಾಧ್ಯನೇ ಇಲ್ಲ. ನಾನ್ ಬೇಕಾದ್ರೆ ಕಳ್ಸ್ಕೊಡ್ತೀನಿ. ನಡೀರಿ, ಟೀ ತನ್ನಿ, ಬನ್ನಿ. ಅಯ್ಯಮ್ಮ, ಮೋಟು ಪತ್ಲು, ಟೀ ಅಂದ್ರೆ ಇದಲ್ಲ. ಗಾಲ್ಫ್ ಅಲ್ಲಿ ಟೀ ಅಂದ್ರೆ ಇದಕ್ಕೆ ಹೇಳೋದು, ಇದಕ್ಕೆ. ಮೋಟು, ಈ ಗಾಲ್ಫ್ ಬ್ಯಾಟ್ನ ಈಗ ಹಿಡ್ಕೋ. ಬಾಲ್ಗೆ ಜೋರಾಗಿ ಹೊಡಿ. ಈ ಬಾಲು ಅಲ್ಲೋಗಿ ಬೀಳುತ್ತೆ. ಅಲ್ಲಿ ಬಾವುಟ ಕಾಣ್ತಾ ಇದೆಯಲ್ಲ, ಅಲ್ಲೋಗಿ ಬೀಳುತ್ತೆ. ಅಯ್ಯೋ ಬಬಲ್ ಗಮ್ ಸರ್, ಸ್ವಲ್ಪ ದೂರ ನಿಂತ್ಕೊಳ್ಳಿ. ನನಗೆ ಈ ಆಟ ತುಂಬಾ ಈಸಿ, ಹೊಡಿತೀನಿ ಸಖತ್ತಾಗಿ. ಅಯ್ಯೋ ಅಯ್ಯೋ, ಅಯ್ಯೋ ಪತ್ಲು, ನಿಂಗೆ ಏನಾಗಿಲ್ಲ ತಾನೇ? ಅಯ್ಯಮ್ಮ, ಸಿಂಗಮ್, ನನ್ನ ಮಗನೇ, ಏನಾಯ್ತು? ಅಮ್ಮ, ಅಪ್ಪ, ಪಾಪ, ಹುಷಾರು. ಅಯ್ಯಮ್ಮ, ಅಯ್ಯಮ್ಮ, ಅಯ್ಯಮ್ಮ. ಸ್ಟ್ಯಾಚು, ಒಬ್ರು ಅಲ್ಲಾಡ್ಬೇಡಿ. ಈಗ ಓಡಾಡಿ. ಸರಿ ಮೋಟು, ಈಗ ಹೊಡೆಯೋ ನೋಡೋಣ. ಮೋಟು ಇಂದ ದೂರ ಇರೋದೇ ಒಳ್ಳೇದು ಅನ್ಸುತ್ತೆ. ಅಯ್ಯೋ, ಮೋಟನ್ ಬಿಡೋಲ್ಲ ಇವತ್ತು ನಾನು. ಓಹ್ ಸಾರಿ ಸರ್, ಈ ಸಾರಿ ನೋಡ್ತಾ ಇರಿ ಸರ್. ನಾನು ಹೊಡೆಯೋ ಶಾಟು ಇಡೀ ಜಗತ್ತ ನೋಡೋಂಗ್ ಮಾಡ್ಬಿಡ್ತೀನಿ. ನೋಡ್ತಾ ಇರಿ ಹೆಂಗ್ ಹೊಡಿತೀನಿ ಅಂತ.
ಅಯ್ಯೋ ಅಯ್ಯಯ್ಯೋ ಓರೆ ವಾ ಏನ್ ಶಾಟ್ ಹೊಡೆದೆ ಮಟು. ಆದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಈ ಸಾರಿ ನಿನ್ನ ಬದಲು ಬಾಲಲ್ಲಿ ಹೋಗೋ ಹಾಗೆ ಮಾಡು. ದಿನ ಒಬ್ರಲ್ಲೊಬ್ರು ನಮ್ಗೆ ತೊಂದರೆ ಕೊಡ್ತಾರೆ. ಇವತ್ ನಾನು ಇವ್ರನ್ನ ಬಿಡೋಲ್ಲ. ಅಯ್ಯಮ್ಮ, ಇಲ್ಲಿಂದ ಹೊರಟೋಗಿ ಬೇರೆ ಎಲ್ಲಾದ್ರೂ ಹೋಗಿ ಆಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಓಹೋ, ಒಂದು ಸಣ್ಣ ಪುಟಾಣಿ ಅಳಿಲು ನಮ್ಮನ್ನೇ ಎದುರಿಸ್ತಾ ಇದೆ. ನೋಡಪ್ಪತ್ಲು, ನಾನು ನೋಡೇ ಬಿಡ್ತೀನಿ ನಿನ್ಗೆ ಏನ್ ತಾಕತ್ತಿದೆ ಅಂತ ನೋಡೇ ಬಿಡ್ತೀನಿ. ನಿತ್ಕೋ ಮೋಟು ಬೇಡ ಮಟು, ವಾಪಸ್ ಬಂದ್ಬಿಡು. ನಮ್ಮ ಹತ್ರ ಇನ್ನು ಬೇಕಾದಷ್ಟು ಬಾಲ್ ಇದೆ. ಪತ್ಲೋ, ಇದು ಬಾಲ್ ಬೆಲ್ಲ ಕಣೋ, ಇದು ನನ್ನ ಮರ್ಯಾದೆ ಪ್ರಶ್ನೆ ಕಣೋ, ಸುಮ್ನಿರ ನೀನು. ಓಯ್ ಅಳಿಲೆ, ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಆ ಬಾಲ್ ವಾಪಸ್ ಕೊಡು, ಅದು ನನ್ನ ಬಾಲು. ಅಯ್ಯವ್ವ, ಬಾಲ್ ವಾಪಸ್ ಕೊಡು, ಇಲ್ಲಾಂದ್ರೆ ಸರಿ ಇಲ್ಲ ನೋಡೋ ಮೇಲೆ. ನೀನ್ ತುಂಬಾ ಧೈರ್ಯಶಾಲಿ ಮೋಟು. ಇಷ್ಟ್ ಮೇಲೇನೋ ಬಂದ್ಬಿಟ್ಟೆ, ಆದ್ರೆ ಕೆಳಗೆ ಹೇಗ್ ಹೋಗ್ತೀಯಾ? ಹೇಗ್ ಮೇಲಕ್ ಬಂದ ಹಾಗೆ ಕೆಳಗಡೆ ಹೋಗ್ತೀನಿ. ಸ್ವಲ್ಪ ಕೆಳಗ್ ನೋಡು. ಅಯ್ಯೋ, ತಲೆ ಸುತ್ತ ಇದೆ. ಅಯ್ಯೋ, ಈಗ್ಲೂ ಸಮಯ ಇದೆ, ಹೊರಟೋಗು. ಇಲ್ಲಾಂದ್ರೆ ಅದೇ ಗೋಲ್ಫ್ ಕ್ಲಬ್ ಇಂದ ಹೊಡಿತೀನಿ. ಇಷ್ಟೇ ಎತ್ಕೊಂಡು ಎಷ್ಟು ಮಾತಾಡ್ತೀಯ ನೀನು? ಈ ಕೋಲ್ನ ನಿಂದ ಎತ್ತಕ್ಕಾಗತ್ತಾ? ಎತ್ತು ನೋಡೋಣ ಹೆಂಗತ್ತೆ ಅಂತ. ಆಗಲ್ಲ. ಅಮ್ಮ, ಈ ಬಾದಾಮಿ ತಿನ್ನು. ಅಯ್ಯೋ ಅಯ್ಯಪ್ಪ, ನೋ ಮೋಟು, ಮೋಟು, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಪ್ರಾಮಿಸ್. ಈ ಬೆಕ್ಕು ಇಲ್ಲಿ ಆಟ ಅಲ್ಲ ಇದು, ಪ್ಲೀಸ್. ನಿಂತ್ಕೊಳ್ಳೋ, ಸಾಕ್ಬಿಡು. ಇಲ್ಲ, ಕಾಪಾಡೆ. ಏನಾಯ್ತಾ? ಒಂದ್ ಅಳಿಲಿಗೆ ಬರ್ತಾ ಇದ್ದೀರ ನೀನು? ನಾಚಿಕೆ ಆಗಲ್ವಾ ನಿನ್ಗೆ? ಅಯ್ಯೋ, ಅಳಿಲಿಂದಲ್ಲ ಕಣೋ, ಮೇಲ್ ಬರ್ತಾ ಇದ್ದಲ್ಲ ಗಡವ, ಅವನು ನೋಡಿ ಹೆದರಿಕೆ ಆಯ್ತು. ಮೇಲಿರೋ ನೋಡಿ ಯಾಕೋ ಎದುರ್ತೀಯ? ಅವನ್ ತುಂಬಾ ದಯಾಮಯ ಕಣ, ಕರುಣಾಮಯಿ ಕಣ. ಅಯ್ಯೋ, ಮೇಲ್ ನೋಡಿ ಹೇಳೋ, ದಯಾಳುನೋ ಕರುಣಾಮಯನೋ ಯಾರು ಅಂತ ಹೇಳೋ. ನೋಡೋ ಹೆಂಗಿದಾನೆ. ಅಯ್ಯಮ್ಮ, ಅಯ್ಯಮ್ಮ, ಇದೇನಿದು ಕರ್ಮ? ಏನ್ ಮಾಡೋದಪ್ಪ? ಸ್ಟಾಪ್. ನಿಮ್ ಮೇಲೆ ಪ್ರಾಮಿಸ್, ನಮ್ಮ ಮೇಲೆ ಪ್ರಾಮಿಸ್, ಎಲ್ಲರ ಮೇಲೆ ಪ್ರಾಮಿಸ್. ನಾಳೆ ಪ್ರಮಾಣ ಕೇಳೋ ಮೂಡಲಿಲ್ಲ ತಿಂಗಂ ಸರ್. ಮೊದ್ಲು ಓಡೋದನ್ನ ನೋಡಿ. ಅಯ್ಯಮ್ಮ, ಅಯ್ಯೋ, ಅವ್ವ.
ಮೋಟು ಏನಾರು ಯೋಚನೆ ಮಾಡೋ, ನಾವ್ ಈ ತರ ಗಾಲ್ಫ್ ಆಡಕ್ ಆಗಲ್ಲ ಕಣೋ. ಐಡಿಯಾ ನಡಿಯೋ, ಮೊದ್ಲು ಅಳಿಲ್ಗೊಂದ್ ದಾರಿ ತೋರಿಸ್ಬಿಟ್ಟು ಆಮೇಲೆ ಗಾಲ್ಫ್ ಆಡೋಣ ನಾವು. ನಾನು ಯಾರು, ಯಾವವರು, ಇದು ಯಾರು ಬಲ್ಲೋರಿಲ್ಲ. ಅಲ್ಲೋಡ ಸ್ಟಾಪ್ ಇದ್ದಾನೆ ಬಾಬಾ. ಅಯ್ಯಪ್ಪ ಅಯ್ಯಮ್ಮ, ನನ್ ಸೊಂಟ ಮುರಿದೋಯ್ತು. ಅಯ್ಯೋ, ನೀನ್ ಸೊಂಟದ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ? ನನ್ನ ಬೆನ್ನು ಪೂರ್ತಿ ಎಷ್ಟೊಂದು ಮುಳು ಚುಚ್ಚಿದೆ ಗೊತ್ತೇನೋ? ಇದನ್ ತೆಗಿಯೋದಕ್ಕೆ ವರ್ಷ ಬೇಕಾಗುತ್ತೇನೋ ಯಪ್ಪ. ಪತ್ಲು ಖಾಲಿ ಹೋಟೆಲ್ ಅಲ್ಲಿ ತಲೆ ಓಡೋದಿಲ್ಲ, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಸಮೋಸ. ವೈರಿ ಸ್ಟ್ರಾಂಗ್ ಆದಾಗ ಸಮೋಸನೇ ನಮ್ಮ ಸಹಾಯಕ್ಕೆ ಬರೋದು. ಮೋಟು ಮೋಟು ಪ್ಲೀಸ್, ನೀವ್ ಗೆದ್ರಿ, ನಾವ್ ಸೋತ್ ಬಿಟ್ವಿ. ನೀವು ಎಷ್ಟೊಂದ್ ಶಕ್ತಿಶಾಲಿ. ಸಮೋಸ ತಿಂದು ಇನ್ನೂ ಶಕ್ತಿ ಹೆಚ್ಚಾಗಿರುತ್ತೆ. ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್, ಕ್ಷಮಿಸ್ಬಿಡಿ. ಈಗ ಬಂತ ನಿನಗೆ ಬುದ್ಧಿ ಪುಟಾಣಿ ಅಳಿಲ್ ಮರಿ. ಏನು, ಎಲ್ಲಿದೆ ಅದು? ನಂಗೆ ಅದನ್ನ ನೋಡಿದ್ರೆ ಭಯ ಆಗುತ್ತೆ. ಇದು ಸ್ಟೋರಿ ಕಥೆ ಹೇಳ್ತಾ ಇದೆ ಕಣ. ಈಗ ದೂರ ಹೋಗೋ, ಇಲ್ಲಾಂದ್ರೆ ನಿನ್ಗೆ ಏಟ್ ಬೀಳುತ್ತೆ. ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ. ಹ್ಯಾಪಿ ಜರ್ನಿ, ಬಾನ್ ವಾಯೇಜ್. ಇದು ಹ್ಯಾಪಿ ಜರ್ನಿ ಅಂತ ಯಾಕೆ ಹೇಳ್ತಿದೆ? ಮೋಟು, ನಿಮಿಷ ಇರ.